ಎಲ್ರಿಗೂ ನಮಸ್ಕಾರ. ಇವತ್ತಿನ ಧನ್ಯವಾದ ಧನ್ವಂತರಿ ಅಭಿನಂದನಾ ಸಮಿತಿಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೂಜ್ಯರಾದಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರೇ ಮತ್ತು ಸುತ್ತೂರು ಮಹಾಸಂಸ್ಥಾನದ ಪೂಜ್ಯರಾದಂಥ ಶ್ರೀ ದೇಶಿಕೇಂದ್ರ ಸ್ವಾಮೀಜಿಯವರೇ ಹಾಗೂ ಈ ಸಮಾರಂಭಕ್ಕೆ ವಿಶೇಷರಲ್ಲಿ ವಿಶೇಷರಾಗಿರತಕ್ಕಂಥ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದಂಥ HR ರಂಗನಾಥ್ ಅವರೇ ಹಾಗೂ ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದಂಥ ಆತ್ಮೀಯರಾದಂಥ ಪ್ರತಾಪ್ ಸಿಂಹ ಅವರೇ ಹಾಗೂ ನಮ್ಮ ಮಾತೃಶ್ರೀಯವರಾದಂಥ ಸೊಂಬಮ್ಮ ಅವರೇ ಮತ್ತು ಶ್ರೀಮತಿ ಅನಸೂಯ ಅವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಗರಿಕ ಬಂಧುಗಳೇ, ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಏಕೆಂದರೆ ನಮಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಬಹುಶಃ ಜನರಿಂದ ಬರತಕ್ಕಂಥ ನೇರವಾಗಿ ಸಾರ್ವಜನಿಕರಿಂದ ಈ ಹೃದಯ ಸ್ಪರ್ಶಿ ಈ ಸಮಾರಂಭ ನನಗೆ ಬಂದಿರತಕ್ಕಂಥ ಎಲ್ಲ ಪ್ರಶಸ್ತಿಗಳಿಗಿಂತಲೂ ದೊಡ್ಡದು ಅಂತ ನನ್ನ ಭಾವನೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತು ಆಯಿತು, ನಮ್ಮ ಹೃದ್ರೋಗ ಕ್ಷೇತ್ರದಲ್ಲಿ ಒಂದು ಸುಧಾರಣೆ, ಒಂದು ಕ್ರಾಂತಿಕಾರಿ ಬದಲಾವಣೆ ತರಲಿಕ್ಕೆ ನಾವೆಲ್ಲ, ನಾನು ಯಾವತ್ತೂ ನಾನು ಅಂತ ಹೇಳಲ್ಲ, ನಾವು ನಮ್ಮ ಎಲ್ಲ ಜಯದೇವ ಹೃದ್ರೋಗ ಸಂಸ್ಥೆಯ ಎಲ್ಲ ನನ್ನ ಸಹೋದ್ಯೋಗಿಗಳು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಕಳೆದ 18 ವರ್ಷದಲ್ಲಿ ನನ್ನ ಅವಧಿಯಲ್ಲಿ ಸುಮಾರು 75 ಲಕ್ಷ ರೋಗಿಗಳಿಗೆ, ಹೊರರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಮತ್ತು 8 ಲಕ್ಷ ಆಪರೇಷನ್ಸನ್ನು ಮಾಡಿದ್ದೇವೆ. ಏಕೆಂದರೆ ಇದನ್ನೆಲ್ಲ ಮಾಡಬೇಕಾದ್ರೆ ಅವರು ನಮಗೆ ಕೊಟ್ಟಂಥ ಅವಕಾಶ. ಅದರಿಂದ ಈ ಸನ್ಮಾನವನ್ನು ಎಲ್ಲ ಈ ಲಕ್ಷಾಂತರ ರೋಗಿಗಳಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ನಾನು ಇದನ್ನು ಅರ್ಪಣೆ ಮಾಡ್ತೇನೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ, ನಾವು ಎಷ್ಟು ಪದವಿಗಳನ್ನು ಗಳಿಸಿದ್ದೇವೆ, ಪಾರಿತೋಷಿಕಗಳನ್ನು ಗಳಿಸಿದ್ದೇವೆ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು, ನಮ್ಮ ಶಿಕ್ಷಣ ನಮಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಿದೆ, ನಮ್ಮ ಓದು ಮತ್ತು ನಮ್ಮ ಆಡಳಿತ ಮತ್ತು ನಮ್ಮ ಈ ಚಿಕಿತ್ಸಾ ವ್ಯವಸ್ಥೆ ಎಷ್ಟು ಜನರ ಮನೆಯಲ್ಲಿ ಬೆಳಕನ್ನು ಚೆಲ್ಲಿದೆ ಮತ್ತು ಎಷ್ಟು ಜನರ ಮುಖದಲ್ಲಿ ನಗುವನ್ನು ಬರೆಸಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ಹಾಗೆಯೇ ಇವತ್ತು ಈ ಪ್ರಪಂಚದಲ್ಲಿ ಎರಡು ಬಹಳ ಪವಿತ್ರವಾದ ಸ್ಥಳಗಳಿದೆ. ಒಂದು ತಂದೆಯ ಹೆಗಲು, ಇನ್ನೊಂದು ತಾಯಿಯ ಮಡಿಲು. ಏಕೆಂದರೆ ಈ ಎರಡೂ ಕೂಡ ನಾವು ನೆನೆಯುವಂಥ ಈ ಕಾಲ. ಯಾವಾಗಲೂ ಇವತ್ತು ಈ ಸಾಧನೆ, ಒಂದು ಮಾತಿದೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಅದರಿಂದ ನಾವು ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಇದೆ. ಇವತ್ತು ನೋಡ್ಬೋದು, ಇವತ್ತು ನಮ್ಮ ಚಿತ್ರವನ್ನು ಬಿಡಿಸಿದಂಥ ಪುನೀತ್ ಅವರು ಬಹುಶಃ ಕೇವಲ 5 ನಿಮಿಷದಲ್ಲಿ ಅವರು ಆ ಚಿತ್ರವನ್ನು ಬಿಡಿಸಿದರು. ಅಂದರೆ ಅದು ಕೂಡ ಒಂದು ಮಹತ್ವವಾದ ಸಾಧನೆ. ಅದರ ಅರ್ಥ ಏನು? ನಾವು ನಮ್ಮ ಕೆಲಸವನ್ನು ಪ್ರೀತಿಸಿದರೆ, ನಾವು ನಮ್ಮ ಕೆಲಸವನ್ನು ಗೌರವಿಸಿದರೆ, ನಾವು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಬಹುಶಃ ಅದೇ ಒಂದು ನಾವು ಈ ದೇಶಕ್ಕೆ ಮತ್ತು ಜನತೆಗೆ ಕೊಡತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂತಲೇ ಭಾವಿಸ್ತೀನಿ. ಯಾಕೆಂದರೆ ನಾವು ನಮ್ಮ ಕೆಲಸವನ್ನು ಪ್ರೀತಿಸಿದರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಇವತ್ತು ಆತ್ಮೀಯರಾದಂಥ ನಮ್ಮ HR ರಂಗನಾಥ್ ಅವರು ಮಾತಾಡಿದರು. ಬಹುಶಃ ಅವರು ಮಾತಾಡಿದರೆ ಸುಮಾರು ಜನರಿಗೆ ಅವ್ರು ಏನು ಮಾತಾಡ್ತಾರೋ ಸುಮಾರು ಜನರ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಅವರ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಆದರೆ ಇವತ್ತು ಅವರು ಮಾತನಾಡಿದ ರೀತಿಯಿಂದ ಬಹುಶಃ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರ ಹೃದಯದ ಬಡಿತ ಕಡಿಮೆಯಾಗಿದೆ, ಹೃದಯದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗಿದೆ. ಅವರಿಗೆ ವಿಶೇಷವಾಗಿ ನನ್ನ
ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ನಾವು ಹಲವಾರು ನಾನು ಏನು ಮಾಡಿದೆ, ಯಾಕೆಂದರೆ ಸಾಧನೆಗಳು ಮಾತಾಗಬೇಕೇ ಹೊರತು ಮಾತುಗಳು ಸಾಧನೆ ಆಗಬಾರ್ದು. ಅದರಿಂದ ನಾವು ಏನು ಜಯದೇವ ಹೃದ್ರೋಗ ಸಂಸ್ಥೆ, ನನಗೆ ಒಂದು ಕನಸಿತ್ತು, ನನಗೆ ಅವಕಾಶ ಸಿಕ್ಕಿದರೆ ಈ ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಒಂದು ಖಾಸಗಿ ಪಂಚತಾರ ಹಾಸ್ಪಿಟ್ಲ್ ಮಟ್ಟಕ್ಕೆ ನಿರ್ವಹಣೆ ಮಾಡಿ ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತೋರಿಸಬೇಕು ಅನ್ನುವ ಕನಸಿತ್ತು. ಆ ಕನಸು ಸಂಪೂರ್ಣವಾಗಿ ನನಸಾಗಿದೆ. ಸೊ ಯಾಕೆಂದರೆ ನನಗೆ ಯಾವಾಗಲೂ ಇತ್ತು, ಶ್ರೀಮಂತರಿಗೆ ಸಿಗತಕ್ಕಂಥ ಖಾಸಗಿ ಆಸ್ಪತ್ರೆಯಲ್ಲಿ ಶ್ರೀಮಂತರಿಗೆ ಸಿಗತಕ್ಕಂಥ ಶ್ರೀಮಂತ ಚಿಕಿತ್ಸೆ ಬಡ ರೋಗಿಗಳಿಗೆ ಸಿಗಬೇಕು ಅನ್ನುವ ಆಸೆ ಹಂಬಲ ಇತ್ತು. ಅದು ಸಂಪೂರ್ಣವಾಗಿ ಇವತ್ತು ನೆರವೇರಿಸಿದೆ. ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ಹೇಳ್ತೇನೆ. ಇವತ್ತು ನಾವು ಈ ಪ್ರಪಂಚದಲ್ಲಿ, ಈ ಪರಿಸರದಲ್ಲಿ 3 ವಿಚಾರಗಳನ್ನು ನಾವು ಪ್ರಸ್ತಾಪಿಸಬೇಕಾಗಿದೆ. ಒಂದನ್ನು ಗೆಲ್ಲಬೇಕು, ಇನ್ನೊಂದನ್ನು ನಾವು ಯಾವಾಗಲೂ ಹಂಚಬೇಕು, ಇನ್ನೊಂದನ್ನು ಕಳ್ಕೋಬೇಕು. ಯಾವುದನ್ನು ಗೆಲ್ಲಬೇಕು? ನಾವು ಹೃದಯವನ್ನು ಗೆಲ್ಲಬೇಕು, ಜನರ ಹೃದಯವನ್ನು ಗೆಲ್ಲಬೇಕು. ಯಾವುದನ್ನು ಕಳ್ಕೋಬೇಕು? ನಾವು ದ್ವೇಷವನ್ನು ಕಳ್ಕೋಬೇಕು, ಮತ್ಸರವನ್ನು ಕಳ್ಕೋಬೇಕು. ಮೂರನೇದು ಏನನ್ನು ಹಂಚಬೇಕು? ಪ್ರೀತಿಯನ್ನು ಹಂಚಬೇಕು, ಸಂತೋಷವನ್ನು ಹಂಚಬೇಕು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಯಾವಾಗಲೂ ಹಂಚಿ ತಿನ್ನುವ ಒಂದು ಸಂಸ್ಕಾರವನ್ನು ಬೆಳೆಸ್ಕೋಬೇಕು. ಕಿತ್ತು ತಿನ್ನುವ ಸಂಸ್ಕೃತಿ ಇರಬಾರ್ದು. ಅದಕ್ಕೆ ಹೇಳ್ತೀವಿ ನಾವು ನಿಜವಾಗ್ಲೂ ಅಳಿಸಿದ್ದು ಕೊಡಬಾರ್ದು, ಉಳಿಸಿದ್ದು ಕೊಡಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತು ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಬಹಳ ವ್ಯತ್ಯಾಸ ಇದೆ. ಒಂದೇ ಅಕ್ಷರ ವ್ಯತ್ಯಾಸ. ಆದರೆ ವ್ಯಕ್ತಿ ಹೋಗ್ತಾನೆ, ಆದರೆ ವ್ಯಕ್ತಿತ್ವ ಯಾವಾಗಲೂ ಅಮರವಾಗಿ ಉಳಿಯುತ್ತೆ. ಯಾಕೆಂದರೆ ನಾನು ಈಗ ಸರ್ಕಾರಿ ಸೇವೆಯಿಂದ ನಿವೃತ್ತನಾಗಿದ್ದೇನೆ. ನಿವೃತ್ತಿ ಅದು ಅನಿವಾರ್ಯ, ಆದರೆ ನೆನಪುಗಳು ಅಮರವಾಗಿ ಉಳಿಯುತ್ತೆ. ಅದರಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ನನ್ನ ಹೃದಯವನ್ನು ಮುಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಹೃದಯದಲ್ಲಿ ನನಗೆ ಸ್ಥಾನವನ್ನು ಕೊಟ್ಟಿದ್ದೀರಿ. ಅದೇ ರೀತಿ ನನ್ನ ಹೃದಯದಲ್ಲಿ ನಿಮಗೂ ಕೂಡ ಸ್ಥಾನವನ್ನು ನಾನು ಕೊಡ್ತೇನೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು 2 ರೀತಿ ಯೋಚನೆ ಮಾಡಬೇಕು. ನಾವು ಎರಡು ಭಾರತವನ್ನು ನಾವು ನೋಡಿದ್ದೇವೆ. ನಾವು ವೈಮಾನಿಕವಾಗಿ ಆಕಾಶದಿಂದ ನಾವು ಭಾರತವನ್ನು ನೋಡಿದಾಗ ಭಾರತ ಬಹಳ ಸುಂದರವಾಗಿ ಕಾಣುತ್ತೆ, ಅದ್ಭುತವಾಗಿ ಕಾಣುತ್ತೆ, ಬಹಳ ವರ್ಣರಂಜಿತವಾಗಿ ಕಾಣುತ್ತೆ. ಆದರೆ ನಿಜವಾದ ಭಾರತವನ್ನು ನಾವು ತಿಳ್ಕೋಬೇಕಾದರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕು. ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ನಾವು 2 ಬದಿಯಲ್ಲಿ ಬಡತನವನ್ನು ನೋಡ್ತೇವೆ, ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೇವೆ, ರೈತರ ಸಮಸ್ಯೆಗಳನ್ನು ನೋಡ್ತೇವೆ ಮತ್ತು ಶೌಚಾಲಯದ ಜೊತೆಗೆ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ನೋಡ್ತೇವೆ. ಸೊ ನಾವು ಮಾಡಬೇಕಾಗಿರೋದು ಈ 2ನೇ ಭಾರತದ ನಾವು ನಿರ್ಮಾಣವನ್ನು ಮಾಡಬೇಕು. 2ನೇ ಭಾರತಕ್ಕೆ ನಾವು ಸ್ಪಂದಿಸಬೇಕಾಗುತ್ತೆ. ಅದಕ್ಕೋಸ್ಕರ ಗಾಂಧೀಜಿಯವರು ಈ ದೇಶವನ್ನು ಅರ್ಥ ಮಾಡಿಕೊಂಡಿದ್ದು ರೈಲಿನಲ್ಲಿ ಪ್ರಯಾಣ ಮಾಡಿ ದೇಶವನ್ನು ಅರ್ಥ ಮಾಡಿಕೊಂಡ್ರು. ಅದರಿಂದ ನಾವು ಈ ರೈಲಿನ ಭಾರತಕ್ಕೆ ನಾವು ಸ್ಪಂದಿಸಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಆಸ್ತಿಯನ್ನು ಕಳೆದುಕೊಂಡ್ರೆ ಬಡವರಾಗೋದಿಲ್ಲ, ಆತ್ಮೀಯರನ್ನು ಕಳೆದುಕೊಳ್ಬಾರ್ದು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ಆಯಿತು, ಇವತ್ತು ಅದ್ಭುತವಾದಂಥ ಸೌಕರ್ಯಗಳಿದೆ, ಆಧುನಿಕ ಇವತ್ತು ವ್ಯವಸ್ಥೆ ಇದೆ. ಮೈಸೂರಿನಲ್ಲಿ ಒಂದು 400 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಇವತ್ತು ಕಳೆದ 6 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈಗಾಗಲೇ ಪ್ರತಾಪ್ ಸಿಂಹ ಅವರು ಹೇಳಿದರು, ಹೇಗೆ ಪ್ರಾರಂಭ ಆಯಿತು KR ಆಸ್ಪತ್ರೆಯಲ್ಲಿ ಮೊದಲು 2010ರಲ್ಲಿ. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಇದಕ್ಕೆ ಸಹಕರಿಸಿದ ಎಲ್ಲ ಮುಖ್ಯಮಂತ್ರಿಗಳನ್ನು, ಎಲ್ಲ ಸಚಿವರನ್ನು, ಎಲ್ಲ ಅಧಿಕಾರಿ ವರ್ಗದವರನ್ನು, ಸ್ನೇಹಿತರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಅದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಒಂದು ಬದಲಾವಣೆ ತರಬೇಕು, ಒಂದು ಸುಧಾರಣೆ ತರಬೇಕು. ಯಾವುದೇ ಕ್ಷೇತ್ರ ಆಗ್ಬೋದು. ಸಣ್ಣದಾಗಿ ನಾನು ಹೇಳ್ತೇನೆ,
ಈ ಹೃದಯಘಾತ ಆದಂಥ ಸಂದರ್ಭದಲ್ಲಿ, ಯಾಕೆಂದರೆ ಎರಡು ಪುಸ್ತಕಗಳನ್ನು ನೋಡ್ತೇವೆ. ಒಂದು ಕಡೆ ರೂಲ್ ಬುಕ್ ಅಂತ ಇರುತ್ತೆ, ಇನ್ನೊಂದು ಕಡೆ ಮಾನವೀಯತೆ ಬುಕ್ ಅಂತ ಇರುತ್ತೆ. ಎಷ್ಟೋ ಸರಿ ನಾವು ಈ ರೂಲ್ ಬುಕ್ ಅನ್ನೋದನ್ನೇ ನಾವು ಪಾಲನೆ ಮಾಡೋಕ್ಕೆ ಹೋದರೆ ನಾವು ಹಲವಾರು ರೋಗಿಗಳಿಗೆ, ಬಡವರಿಗೆ ಚಿಕಿತ್ಸೆ ಕೊಡಲಿಕ್ಕಾಗೋದಿಲ್ಲ. ಅದರಿಂದ ಯಾವುದೇ ಒಂದು ಕಾನೂನಿದ್ದು ಆ ಕಾನೂನಿನಿಂದ ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಾ ಇದ್ರೆ ಅಥವಾ ಸಾಮಾನ್ಯ ರೋಗಿಗಳಿಗೆ ಅನಾನುಕೂಲ ಆಗ್ತಾ ಇದ್ರೆ ಆ ಕಾನೂನಿನ ನೆಪ ಹೇಳಿ ಸುಮ್ಮನೆ ಇರೋದು ಪ್ರಯೋಜನವಿಲ್ಲ. ಆ ಕಾನೂನಿಗೆ ತಿದ್ದುಪಡಿ ತಂದು ನಾವು ಸಹಾಯ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು. ಈ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಅಡ್ಮಿಷನ್ಸಿಗೆ ಬಂದಂಥ ಸಂದರ್ಭದಲ್ಲಿ ಮೊದಲು 2,000 ರೂಪಾಯಿ ಕಟ್ಟಬೇಕಾಗಿತ್ತು ಅಡ್ವಾನ್ಸ್. ಕೆಲವರು ಆ ತುರ್ತು ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ದುಡ್ಡು ಇಲ್ಲದೆ ಇರ್ಬೋದು, ಅಥವಾ ದುಡ್ಡು ಇದ್ದರೆ ಮನೇಲಿರ್ಬೋದು. ಸೊ ಹೃದಯ ಯಾವತ್ತೂ ವೇಟ್ ಮಾಡಲ್ಲ. ಒಂದು ಸರಿ 1 ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ, 2 ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ. ಅದಕ್ಕೆ ನಾನು 2007ನೇ ಇಸ್ವಿನಲ್ಲಿ ಆಡಳಿತ ಮಂಡಳಿನಲ್ಲಿ ಒಂದು ಅನುಮತಿಯನ್ನು ಪಡೆದುಕೊಂಡೆ. ತುರ್ತು ಚಿಕಿತ್ಸೆಗೆ ಬಂದಂಥ ಸಮಯದಲ್ಲಿ ಹಣ ಇರಲಿ ಇಲ್ಲದೆ ಇರಲಿ, ಡಾಕ್ಯುಮೆಂಟ್ಸ್ ಇರಲಿ ಇಲ್ಲದೆ ಇರಲಿ, ಇನ್ಶೂರೆನ್ಸ್ ಇರಲಿ ಇಲ್ಲದೆ ಇರಲಿ, ಅವರಿಗೆ ಮೊದಲು ಚಿಕಿತ್ಸೆ ಕೊಡೋಣ, ನಂತರ ಆಮೇಲೆ ನೋಡೋಣ ಅಂತ. ಅದಕ್ಕಿಂತ ಈ 3 ಘೋಷವಾಕ್ಯವನ್ನು ನಾವು ಹುಟ್ಟಾಕಿದ್ವಿ. 3 ಘೋಷವಾಕ್ಯ ಯಾವುದು? ಮೊದಲು ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಕಡತಕ್ಕಿಂತ ಪ್ರಾಣಗಳು ಮುಖ್ಯ. 3ನೇದು ಮಾನವೀಯತೆಗೆ ಮೊದಲ ಆದ್ಯತೆ. ಸೊ ಇದನ್ನು ನಾವು ಐ ಹ್ಯಾವ್ ಲಿಟ್ರಲಿ ಫಾಲೋಡ್. ಇವಾಗಲೂ ಕೂಡ ನಾಮಫಲಕ ಹಾಕಿದ್ದೇವೆ. ಬೆಂಗಳೂರು ಜಯದೇವದಲ್ಲೂ ಹಾಕಿದ್ದೇವೆ, ಮೈಸೂರು ಜಯದೇವದಲ್ಲೂ ಹಾಕಿದ್ದೇವೆ, ಕಲಬುರಗಿ ಜಯದೇವದಲ್ಲೂ ಹಾಕಿದ್ದೇವೆ, ESI ಜಯದೇವದಲ್ಲೂ ಹಾಕಿದ್ದೇವೆ, KC ಜನರಲ್ ಜಯದೇವದಲ್ಲೂ ಹಾಕಿದ್ದೇವೆ. ನನ್ನ ಆಸೆ ಇದು, ನಮ್ಮ ಈ ಪರಿಕಲ್ಪನೆ ಏನಿದೆ ಇದು ನಿರಂತರವಾಗಿ ಮುಂದುವರಿಬೇಕು. ಯಾಕೆಂದರೆ ನಾವೇ ಒಂದೇ ಕಡೆ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಬಟ್ ಈ ತತ್ವ ಮತ್ತು ಸಿದ್ಧಾಂತ ಏನಿದೆ ಅದು ಮುಂದುವರಿಬೇಕಾಗಿದೆ. 2ನೇದು ಯಾವ ರೀತಿ ನಾವು ಬದಲಾವಣೆ ಮಾಡ್ಬೋದು ಅಂದರೆ, ಒಂದು ದಿವಸ ಬೆಳಗ್ಗೆ 5:30 ಗಂಟೆಗೆ ಎಮರ್ಜೆನ್ಸಿ ಕಾಲ್ ಬಂತು ನನಗೆ. ನೀವೇ ನೋಡಬೇಕು ಅಂತ ಯಾರೋ ಹೇಳಿದರು. ನಾನು ಹೋದೆ ಜಯದೇವ ಆಸ್ಪತ್ರೆಗೆ, ಬೆಂಗಳೂರು ಜಯದೇವ ಆಸ್ಪತ್ರೆಗೆ ಹೋದಾಗ ಬೆಳಗ್ಗೆ 5:30 ಗಂಟೆ. ಸುಮಾರು ಬೇರೆ ಬೇರೆ ಉತ್ತರ ಕರ್ನಾಟಕ ಭಾಗದ್ದು ಮತ್ತು ಈಶಾನ್ಯ ದೇಶ ಅಂದರೆ ಬಾಂಗ್ಲಾದೇಶ ಆಗ್ಬೋದು, ಅಥವಾ ಇದು ವೆಸ್ಟ್ ಬೆಂಗಾಲ್ ಆಗ್ಬೋದು, ಬಿಹಾರ್ ಆಗ್ಬೋದು, ಎಲ್ಲ ಬೆಳಿಗ್ಗೆ ಟ್ರೈನ್ ಬರುತ್ತೆ. ಸೊ ಅವರೆಲ್ಲ ಬಂದು ಸುಮಾರು ಒಂದು 200 ಜನ ಹೊರಗಡೆ ಇದ್ದಾರೆ. ಸಾಮಾನ್ಯವಾಗಿ ಆಸ್ಪತ್ರೆ ಮೇನ್ ಗೇಟು ಕ್ಲೋಸ್ ಆಗಿರುತ್ತೆ, OPD ಕ್ಲೋಸ್ ಆಗಿರುತ್ತೆ ಬೆಳಗಿನ ಜಾವ 6 ಗಂಟೆ. ಸೊ ಅವ್ರದ್ದು ಶೌಚಾಲಯವನ್ನು ಹುಡುಕಾಡ್ತಾ ಇದ್ದಾರೆ, ಎಲ್ಲಿ ಒಳಗಡೆ ಬಿಡಲ್ಲ, ಈ ಥರ ಇದೆ. ಸೊ ಅವತ್ತೇ ನಿರ್ಧಾರ ಮಾಡಿದೆ ಯಾಕೆಂದರೆ ಇವರಿಗೆಲ್ಲ ಶೌಚಾಲಯದ ವ್ಯವಸ್ಥೆ ಅಂತ ಕೇವಲ 3 ತಿಂಗಳಲ್ಲಿ ನಾವು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದ್ವಿ. ಸೊ ಅದರಿಂದ ನಾವು ಯಾವತ್ತೂ ಅಷ್ಟೇ ಜನರ ಮಧ್ಯೆ ಇದ್ದು ಕೆಲಸ ಮಾಡಬೇಕು. ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡಬೇಕಾದ್ರೆ ನಾವು ಮಧ್ಯೆ ಓಡಾಡಬೇಕು. ಜನರ ಮಧ್ಯೆ ಓಡಾಡಿದರೆ, ರೋಗಿಗಳ ಮಧ್ಯೆ ಓಡಾಡಿದರೆ ಅವರಿಗೆ ಯಾವ ರೀತಿ ಕೆಲಸ ಇನ್ನೊಂದು ದಿವಸ ಇನ್ನೊಬ್ಬರು ಬಂದರು. ಇದನ್ನೇನು ಕೇಳ್ತಾ ಇದ್ದೀನಿ ಅಂದರೆ, ಸೊ ನಾವೆಲ್ಲ ಹೇಳ್ತೀವಿ ಈ ನಿವೃತ್ತಿ ಆಗೋ ದಿವಸ ಹಲವಾರು ದೊಡ್ಡ ದೊಡ್ಡ ಭಾಷಣಗಳನ್ನು ನಾವು ಮಾಡ್ತೇವೆ. ಮುಂದೆ ಬರೋರು ಈಗ ಮಾಡಬೇಕಿತ್ತು, ಮುಂದೆ ಬರೋರು ಮಾಡಬೇಕು, ಇದೆಲ್ಲ ನೆನಗುದಿಗೆ ಬಿದ್ದಿದೆ. ನನ್ನ ಆಶಯ ಏನಪ್ಪ ಅಂದರೆ ಮುಂದೆ ಬರ್ತಕ್ಕಂಥವರು ಇದನ್ನೆಲ್ಲ ಮಾಡಬೇಕು ಅಂತ. ಇಂದು ದಿವಸ ನಾವೇ ಮಾಡ್ಬೋದಲ್ಲ, 3 ದಿವಸ ಮೊದಲು ನಾವೇ ಮಾಡ್ಬೋದಲ್ಲ. ಅದಕ್ಕೋಸ್ಕರ ನನ್ನ ಅವಧಿಯಲ್ಲಿ ನಾಳೆ ಅನ್ನೋದು ಇರಲೇ ಇಲ್ಲ, ಕೇವಲ ಇವತ್ತು, ಮೊನ್ನೆ ಅಥವಾ ನೆನ್ನೆ. ನಂತರ ಒಂದು ದಿವಸ ಒಬ್ಬರು ಗ್ರೂಪ್ ಡಿ ವರ್ಕರು ಇದ್ದವರು, ಸರ್ ನಮ್ಮ ಮಗು ಸೇರಿಸ್ಬೇಕು, 5,000 ರೂಪಾಯಿ ಸಹಾಯ ಬೇಕು ಅಂತ ಹೇಳಿದರು. ಗ್ರೂಪ್ ಡಿ ನೌಕರರು ಅಂದರೆ ಅವ್ರಿಗೇನು ಸಂಬಳ ಆ ಸಂದರ್ಭದಲ್ಲಿ 8,000ನೋ 7,000ನೋ ಏನೋ ಬರ್ತಾಯಿತ್ತು. ಆಯ್ತಮ್ಮ, ಆಯಿತು ನಿಮ್ಮ ಮಗುಗೀಗ 5,000 ರೂಪಾಯಿ ನಾನು ನಮ್ಮ ಅಕೌಂಟಿಂದನೇ ಕೊಡ್ಬೋದು, ವೈಯಕ್ತಿಕವಾಗೇ ಕೊಡ್ಬೋದು. ನಾನು ಯೋಚನೆ ಮಾಡಿದೆ, ಸುಮಾರು 1,500 ಗ್ರೂಪ್ ಡಿ ವರ್ಕರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಜಯದೇವ ಆಸ್ಪತ್ರೆ ನಿರ್ದೇಶಕನಾಗಿ ನಾನು ಅಧಿಕಾರ ವಹಿಸ್ಕೊಂಡಾಗ 400 ಜನ ಇದ್ದರು. ಇವತ್ತು 4,000 ಜನ ಇದ್ದಾರೆ. 400 ಜನ ಇದ್ದು 4. ಸೊ ನಾನೇನು ಯೋಚನೆ ಮಾಡಿದೆ, ಆಯಿತು ಈಗ ನೀನು ಒಬ್ಬರಿಗೆ 5,000 ಕೊಡ್ಬೋದು. ನಾನೇನು ಯೋಚನೆ ಮಾಡಿದೆ,
ಬೇರೆ 1,500 ನಿನ್ನ ಥರನೇ ಇದ್ದಾರೆ. ಅದರಿಂದ ನಿಮ್ಮ ಈ ತಿಂಗಳ ಕನ್ಸಾಲಿಡೇಟೆಡ್ ಸ್ಯಾಲ್ರಿ ಏನಿದೆ, ಪ್ರತಿಯೊಬ್ಬರಿಗೆ 10,000 ಕೊಡ್ತಿದ್ನ ನಾವು ಏಕಾಏಕಿ 18,000 ಮಾಡಿದೆ ನಾನು. ಸೊ ಆದರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸರ್ಕಾರದಲ್ಲಿ ಅದರ ನಿಯಮ ಇರುತ್ತೆ. ನೀವು ಇಲ್ಲಿ ಸಂಬಳ ಕೊಟ್ಟರೆ ಬೇರೆ ವೈದ್ಯಕೀಯ ಕಾಲೇಜುಗಳಲ್ಲೂ ಕೂಡ ಅದನ್ನು ಕೇಳ್ತಾರೆ, ಆ ರೀತಿ ಮಾಡೋಕ್ಕೆ ಬರಲ್ಲ ಅಂತ. ನಾನು ಸರ್ಕಾರಕ್ಕೆ ಏನು ಹೇಳಿದೆ ಅಂದರೆ, ನೀವು ಎಷ್ಟು ಕೊಡ್ತೀರಾ ಅಷ್ಟು ಕೊಡಿ, ಇನ್ನು ಮಿಕ್ಕಿದ ಡಿಫ್ರೆನ್ಸ್ ಅಮೌಂಟ್ನ ನಮ್ಮ ಆಂತರಿಕ ಸಂಪನ್ಮೂಲದಿಂದ ನಾವು ಮಾಡ್ತೇವೆ, ದಯವಿಟ್ಟು ಈ ಥರ ಮಾಡಬೇಕು. ಅದರಿಂದ ನಾವು ಯಾಕೆಂದರೆ ಇವತ್ತು ಚಿಕಿತ್ಸೆ ಆಯಿತು, ಅನುದಾನ ಬೇಕು. ಅನುದಾನ ಒಂದು ಭಾಗ, ಅನುದಾನ ಎಷ್ಟು ಮುಖ್ಯವೋ ಅನುಷ್ಠಾನ ಬಹಳ ಮುಖ್ಯ. ಅನುಷ್ಠಾನ ಎಷ್ಟು ಮುಖ್ಯನೋ ನಿರ್ವಹಣೆ 3 ಮುಖ್ಯ. ಈ 3 ಇರಬೇಕಾಗುತ್ತೆ. ಅನುದಾನನೂ ಬೇಕು, ಅನುಷ್ಠಾನನೂ ಬೇಕು. ಹಾಗಾಗಿ ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಜಯದೇವ ಆಸ್ಪತ್ರೆಗೆ ಗ್ರ್ಯಾಂಟ್ಸ್ ತುಂಬ ಜಾಸ್ತಿ ಬರುತ್ತೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಬೇರೆ ಕಾಲೇಜಿಗೆ ಎಷ್ಟು ಬರುತ್ತೆ ಅಷ್ಟೇ ಬರೋದು. ಸುಮಾರು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಸುಮಾರು 400 ದಾನಿಗಳು, ಸಂಘ ಸಂಸ್ಥೆಗಳು ಇವತ್ತು ನಮ್ಮ ಕೈ ಜೋಡಿಸಿದ್ವಿ. 400. ಯಾಕೆಂದರೆ ಮೊನ್ನೆ ಒಬ್ಬರು ಬಂದು ಅವ್ರ ಹೆಸರು ಇಂದ್ರಮ್ಮ ಅಂತ, ನೇರವಾಗಿ ಡಾಕ್ಟ್ರೆ ನಾವು ಸಹಾಯ ಮಾಡಬೇಕು ಹಾಗೆ ಹೀಗೆ ಅಂತ ಅಂದರು. ಆಯಿತು, ಮಾಡ್ಬೋದು. ನಮ್ಮ ಸಿಸ್ಟರ್ ಅಮೇರಿಕಾದಲ್ಲಿದ್ದಾರೆ. ಇಲ್ಲ, ಇದುವರೆಗೆ ನಾನು ವಿದೇಶದಿಂದ, ಇವಾಗಂತೂ ವಿದೇಶದಿಂದ ₹1 ತಗೊಳ್ಳೋದು ಡೇಂಜರು, ಬಹಳ ಕಷ್ಟ. ಅದು ಏನೇನಾಗೋಗುತ್ತೋ, ಬೇಕಾದರೆ ಯಾವುದಾದ್ರೂ ಮೆಟೀರಿಯಲ್ಸ್ ತೊಗೋಬೋದೇ ಹೊರತು ವಿದೇಶದ ಹಣ ತಗೊಳ್ಳೋದಿಲ್ಲ ಅಂತ. ಇಲ್ಲ, ನಮ್ದು ಇಲ್ಲೇ ಜಯನಗರ ಬ್ಯಾಂಕಲ್ಲೇ ಇದೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಬಂದು ಅರ್ಧ ಗಂಟೆ ವೇಟ್ ಮಾಡಿದ್ದಾರೆ. ನನಗೆ ಚೆಕ್ ಕೊಟ್ಟರು. ನಾನು ಅಂದ್ಕೊಂಡಿದ್ದೆ ಏನೋ 10,000 20,000 ಏನೋ ಅಂತ. 1,20,00,000. ಬಟ್ ಅವ್ರದ್ದು ಬಹಳ ದೊಡ್ಡತನ ಅಂದರೆ, ಡಾಕ್ಟ್ರೇ ನನಗೆ ರಿಸಿಪ್ಟ್ ಬೇಡ ಅಂತಾರೆ. ಎಲ್ಲಾದರೂ ಉಂಟಾ? ಇದು ಸರ್ಕಾರಕ್ಕೆ ಬರೋಂಥದ್ದು. ರಿಸಿಪ್ಟು ಕೊಟ್ವಿ, ನಂತರ ಥ್ಯಾಂಕಿಂಗ್ ಲೆಟ್ರನ್ನು ಕೊಟ್ವಿ. ಅದರಿಂದ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಸರ್ಕಾರದ ಅನುದಾನದ ಜೊತೆ ದಾನಿಗಳು ಇವತ್ತು ಕೈ ಜೋಡಿಸಿದ್ದಾರೆ. ಯಾವಾಗಲೂ ಅಷ್ಟೇ. ಈ ಸಂದರ್ಭದಲ್ಲಿ ನಾನು ಇನ್ಫೋಸಿಸ್ ಫೌಂಡೇಶನ್ ಸುಧಾಮೂರ್ತಿಯವ್ರನ್ನ, ನಾರಾಯಣ ಮೂರ್ತಿಯವ್ರನ್ನ ನೆನಬೇಕಾಗುತ್ತೆ. ಯಾಕೆಂದರೆ 2019ನೇ ಇಸ್ವಿನಲ್ಲಿ ನಾರಾಯಣ ಮೂರ್ತಿಯವ್ರನ್ನ ಅವ್ರನ್ನ ಇನ್ವೈಟ್ ಮಾಡಿದೆ. ಯಾವುದೋ ಒಂದು TV ಚಾನೆಲ್ದು ಈ ವರ್ಷದ ಕನ್ನಡಿಗ ಪ್ರಶಸ್ತಿ ಸೆಲೆಕ್ಟ್ ಮಾಡ್ತಾರೆ, ಅವಾರ್ಡಿಸ್ನ. ಅದಕ್ಕೆ ನಾನು ಒಬ್ಬ ಜಡ್ಜು, ಅವರು ಚೀಫ್ ಜೂರಿ ಆಗಿದ್ದರು. ಆವಾಗ ಜಯದೇವ ಆಸ್ಪತ್ರೆಗೆ ಬನ್ನಿ ಸರ್, ಒಂದು ದಿವಸ ತೋರಿಸ್ಬೇಕು, ಏನೋ ಆಸೆ, ಇದು ತೋರಿಸ್ಬೇಕು, ಹಾಗೆ ನಾವು ಯಾವ ರೀತಿ ಮಾಡಿದ್ದೀವಿ ಅಂತ 2-3 ಸರಿ ರಿಕ್ವೆಸ್ಟ್ ಮಾಡಿದ್ವಿ. ಮೇಲಲ್ಲೇ ಆನ್ಸರ್ ಮಾಡಿದ್ರು. ಬಂದರು ಜಯದೇವ ಆಸ್ಪತ್ರೆಗೆ ಬಂದು ಇದನ್ನೆಲ್ಲ ನೋಡಿ, ಎಲ್ಲ ಹೊರರೋಗಿಗಳ ವಿಭಾಗ ಜನ ತುಂಬಿದ್ದಾರೆ, ಒಳರೋಗ ICU ಎಲ್ಲ ಫುಲ್ ಇದೆ. ನಂತರ ಇಂಟ್ರ್ಯಾಕ್ಟ್ ಮಾಡಿದರು, ನಂತರ ಹೊರಟೋದ್ರು. ನಾವೇನು ಕೇಳಲಿಲ್ಲ ಆಸ್ಪತ್ರೆ ಕಟ್ಸ್ಕೊಡಿ ಅಂತ. ಎಂಥ ನೋಡಿ, ಅದಕ್ಕೋಸ್ಕರ ಎಂಥ ದೊಡ್ಡ ಮನಸ್ಸು. ನೆಕ್ಸ್ಟ್ ಡೇ 10 ಗಂಟೆಗೆ ಸುಧಾಮೂರ್ತಿಯವ್ರು ಫೋನ್ ಮಾಡಿದ್ರು, ನಿಮ್ಗೊಂದು ಆಸ್ಪತ್ರೆ ಕಟ್ಸ್ಕೊಡ್ಬೇಕು, ನಿಮ್ಮ ಅವಧಿ ಎಷ್ಟಿದೆ ಅಂತ ಕೇಳಿದರು. ನಾನು ಆ ಸಂದರ್ಭದಲ್ಲಿ 3 ವರ್ಷ ಇದೆ ಅಂದರು. 3 ವರ್ಷ ಇದೆ ಅಂದರೆ ಡೆಫಿನೆಟಾಗಿ ಕಟ್ಸ್ಕೊಡ್ತೀವಿ. 6 ತಿಂಗಳೇನಾದ್ರು ಇದ್ದರೆ ನಾನು ಕಟ್ಸ್ಕೊಡೋಕ್ಕಾಗಲ್ಲ, ಯಾಕೆಂದರೆ ಗೊತ್ತಿಲ್ಲ ಮುಂದೆ ಅಂತ. ಸೊ ನಾವು ಕೇಳಿದ್ದು 150 ಬೆಡ್ ಆಸ್ಪತ್ರೆ ಅಂತ ಕೇಳಿದ್ದು, ಅವ್ರು ಕಟ್ಸ್ಕೊಟ್ಟಿದ್ದು 350 ಬೆಡ್ ಆಸ್ಪತ್ರೆ. ಇವತ್ತು ಜಯದೇವ ಅದಕ್ಕೆ 120 ಕೋಟಿ ಅವರ ಕಾಂಟ್ರಾಕ್ಟ್ರು, ಅವರ ಆರ್ಕಿಟೆಕ್ಟ್ ಮೂಲಕನೇ ಕಟ್ಟಿಸ್ಕೊಟ್ರು. ಇನ್ನು 30 ಕೋಟಿ ಎಕ್ವಿಪ್ಮೆಂಟ್ಗೆ ಶಾರ್ಟೇಜ್ ಇತ್ತು. ನಂತರ ಅದು ನಮ್ಮ ಆಂತರಿಕ ಸಂಪನ್ಮೂಲದಿಂದ, ಕೆಲವು ದಾನಿಗಳಿಂದ 350 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಯನ್ನು ನಾವು ಅಲ್ಲಿ ಕಟ್ಟಿ ಇವತ್ತು ಬೆಂಗಳೂರಿನ ಜಯದೇವ ಹೃದ್ರೋಗ ಸಂಸ್ಥೆ ಮೊದಲು 650 ಇತ್ತು, ಈಗ ಇದು 350 ಸೇರಿ 1,000 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಏಕೈಕ ಸ್ಥಳದಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಅದು ಅದೇ ಒಂದು ದೊಡ್ಡ ಆಸ್ಪತ್ರೆ ಆಗಿದೆ. ಅಂದರೆ ಕೇವಲ ಆಸ್ಪತ್ರೆ ಅಂದರೆ ಕೇವಲ ಕಟ್ಟಡಗಳು ಒಂದು ಭಾಗ, ಇನ್ನೊಂದು ಉಪಕರಣಗಳು ಒಂದು ಭಾಗ. ಕೇವಲ ಕಟ್ಟಡಗಳು ಮತ್ತು ಉಪಕರಣಗಳಿಂದ ಮಾತ್ರ ಉತ್ತಮ ಸೇವೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಯಾವಾಗಲೂ ಅಷ್ಟೇ ಉತ್ತಮವಾದಂಥ ಕೆಲಸ ಮಾಡತಕ್ಕಂಥ ಒಂದು ಹೃದಯಸ್ಪರ್ಶಿ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ. ಅದು ಬಹಳ ಕಷ್ಟ. ನಮಗೆ
ಅದನ್ನು ನಾವು ಮಾಡಿದ್ದೇವೆ. ಹೀಗಾಗಿ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಅಂದರೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಅಧ್ಯಯನ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ಕೆಲವು ಸಂಸ್ಥೆಗಳನ್ನು ನಾನು ಹೇಳ್ತೇನೆ. ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಅವರು ಒಂದು ಕೇಸ್ ಸ್ಟಡಿ ಅಂತ ಮಾಡಿ ಇಡೀ ಭಾರತ ದೇಶದಲ್ಲಿ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳು ಈ ಜಯದೇವ ಮಾಡೆಲ್ ಅಥವಾ ಮಂಜುನಾಥ್ ಅವರು ಮಾಡಿರ್ತಕ್ಕಂಥ ಮಾಡೆಲ್ನ ಅನುಸರಿಸಬೇಕು ಅಂತ ಬರೆದಿದ್ದಾರೆ. ಹಾಗೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಲೀಡರ್ಶಿಪ್ ಸ್ಕೂಲ್ ಆಫ್ ಸಿಂಗಪೂರ್, ಏಲ್ ಯೂನಿವರ್ಸಿಟಿ ಆಫ್ ಅಮೇರಿಕಾ ಅವರೆಲ್ಲ ಬಂದು ಅಧ್ಯಯನ ಮಾಡಿ ಮತ್ತೊಂದು ಬಹಳ ಈ ಸಿಹಿ ಸುದ್ದಿಯನ್ನು ನಾನು ಹಂಚ್ಕೋಬೇಕಾಗತ್ತೆ. ಮೇ 25ರಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಹೆಲ್ತ್ ಸುಮಾರು 15 ಜನ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟು ಆಸ್ಪತ್ರೆಗೆ ಬಂದು ಆಯುಷ್ಮಾನ್ ಭಾರತ್ ವಿಚಾರವಾಗಿ ಅವರು ಬಂದಿದ್ದರು. ಅದನ್ನೆಲ್ಲ ನೋಡಿ, ವ್ಯವಸ್ಥೆಯೆಲ್ಲ ನೋಡಿ ಮತ್ತು ರೋಗಿಗಳ ಜೊತೆ ಅವರು ಇಂಟ್ರ್ಯಾಕ್ಟ್ ಮಾಡಿ ನೋಡಿ ಅವರು ಕೇಳಿದ ಒಂದೇ ಪ್ರಶ್ನೆ, ಡಾಕ್ಟರ್ ಮಂಜುನಾಥ್ ಅವರೇ, ಈ ಆಸ್ಪತ್ರೆಯ ಓನರ್ ಯಾರು ಅಂತ ಕೇಳಿದರು. ನಾನು ಹೇಳಿದೆ, ಓನರ್ ಸರ್ಕಾರ, ನಾನು ಇಲ್ಲಿ ನಿರ್ದೇಶಕ ಅಷ್ಟೇ. ಸೊ ಹಾಗಾಗಿ ಅವರು ಹೇಳಿದರು, ನಾವು ನಮ್ಮ ವರದಿಯಲ್ಲಿ ಜಯದೇವ ಆಸ್ಪತ್ರೆ ಇವತ್ತು ಆಯುಷ್ಮಾನ್ ಭಾರತದ್ದು ಸಮಸ್ಯೆ ಇದೆ ಕೆಲವು, ಅದನ್ನು ಹೇಳ್ತೇನೆ. ಇವತ್ತು ಆಯುಷ್ಮಾನ್ ಭಾರತ್ ಏನಿದೆ ಅದು ಇನ್ನೂ ಕೆಲವು ಬದಲಾವಣೆಗಳಾಗಬೇಕಾಗಿದೆ. ಯಾಕೆಂದರೆ ಹಲವಾರು ಪ್ರೊಸೀಜರ್ಸು ಬಿಟ್ಟಿದ್ದಾರೆ, ಅದನ್ನು ಸೇರಿಸಬೇಕಾಗಿದೆ. ಅದು ದರ ಪರಿಷ್ಕರಣೆ ಕೂಡ ಆಗಬೇಕಾಗಿದೆ. ಆಯುಷ್ಮಾನ್ ಭಾರತ್ ಅನುಕೂಲ ಆಗ್ತಾ ಇದೆ, ಬಟ್ ಆದರೂ ಕೂಡ ಇನ್ನೂ ಹೆಚ್ಚು ಅನುಕೂಲ ಆಗಬೇಕಾದ್ರೆ ಪರಿಷ್ಕರಣೆ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾವು ಒಂದು ಸರ್ಕಾರಿ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಇದು ಮುಳ್ಳಿನ ಹಾಸಿಗೆ ಅಂತಲೇ ಹೇಳಬೇಕಾಗುತ್ತೆ. ಬಹಳ ಅಂದರೆ ನಾವು ನಮ್ಮ ಕೆಲಸವನ್ನು ನಾವು ಪ್ರೀತಿಸಬೇಕಾಗುತ್ತೆ. ಯಾಕೆಂದರೆ ನಾವು ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ, ಆದರೆ ಬೇರೆಯರ ನೋವು ಗೊತ್ತಾದರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ. ಸೊ ಅದರಿಂದ ಇವತ್ತು ಬಹಳ ಮುಖ್ಯವಾದದ್ದು ಸರಳತೆ ಮತ್ತು ಸಜ್ಜನಿಕೆ ನಮ್ಮ ಸುಂದರ ಬದುಕಿನ ಆಧಾರ ಸ್ತಂಭಗಳು ಅಂತಲೇ ಹೇಳಬೇಕಾಗುತ್ತೆ. ಸರಳತೆ ಮತ್ತು ಹಾಗೆ ಸಜ್ಜನಿಕೆ. ಯಾಕೆಂದರೆ ಇವತ್ತು ಸರಳತೆ ಈಗಾಗಲೇ ರಂಗನಾಥ್ ಅವರು ಪ್ರಸ್ತಾಪ ಮಾಡಿದರು. ಬಹುಶಃ ಯಾವ ರೀತಿ ನಾವು ಕೆಲಸ ಮಾಡಬೇಕು. ಇವತ್ತು ಸಂಪತ್ತಿಗೆ ನಾವು ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಸೊ ಇವತ್ತು ಸಂಬಂಧಗಳು ಕೂಡ ಹಾಗೇ ಆಗಿದೆ ನೋಡಿ. ಇವತ್ತು ಸಂಬಂಧಗಳು ಒಂದೇ ಥರ ಹೋಗ್ತಾ ಇದೆ. ಅಂದರೆ ಎಲ್ಲಿ ಸಂಪತ್ತಿದೆ ಅಲ್ಲಿ ಸಂಬಂಧಗಳು ಆಗ್ತಾ ಇದೆ. ಆದರೆ ಸಂಬಂಧಗಳೇ ಸಂಪತ್ತಾದಾಗ ಬಹುಶಃ ನಮ್ಮ ಸಮಾಜದಲ್ಲಿ ಬದಲಾವಣೆಯನ್ನು ನಾವು ತರಬೇಕಾಗುತ್ತೆ. ಏಕೆಂದರೆ ಇವತ್ತು ನೋಡಿ, ಮಕ್ಕಳಿಗೆ ನಾವು ಹತ್ತಾಗ ನಾವೇನಾದರೂ ಏನೋ ವಸ್ತು ಕೇಳ್ತೇವೆ ಮಕ್ಕಳುಗಳು, ಆ ಸಂದರ್ಭದಲ್ಲಿ ನಾವು ಕೊಡದೇ ಇದ್ದರೆ ಆ ಸಂದರ್ಭದಲ್ಲಿ ಮಾತ್ರ ಅಳುತ್ತಾರೆ ಮಕ್ಕಳು. ಆದರೆ ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ದೇ ಇದ್ದರೆ ಜೀವನ ಪೂರ್ತಿ ಅಳಬೇಕಾಗುತ್ತೆ ಮಕ್ಕಳುಗಳು. ಸೊ ಅದರಿಂದ ನಮ್ಮ ಮಕ್ಕಳಿಗೇನೋ ವಸ್ತು ಏನೋ ಕೇಳ್ತಾರೆ, ಅದು ಬೇಕು, ಡಾಲ್ಸ್ ಬೇಕು, ಅದು ಇದು ಬೇಕು. ಈಗಂತೂ ಮೊಬೈಲ್ ಫೋನ್ನೇ ಕೇಳ್ತಾರೆ ಅವರು, ಯೂಟ್ಯೂಬ್ ಅಂತೂ ಅವರೇ ಕೇಳ್ತಾರೆ. ಸೊ ಅದರಿಂದ ಅಲ್ಲದೇ ಇದ್ದರೆ ನಾವು ಆ ರೀತಿ ಇರಬೇಕಾಗತ್ತೆ. ಅಂದರೆ ಬಹಳ ಮುಖ್ಯವಾಗಿದ್ದು ಈ ಕಾಲಘಟ್ಟದಲ್ಲಿ ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಸತ್ಯಕ್ಕೆ ಸಾಕ್ಷಿ ಕೇಳುವಂಥ ಕಾಲಘಟ್ಟದಲ್ಲಿದ್ದೇವೆ. ನೋಡ್ಬೋದು ಇವತ್ತು ಸತ್ಯಕ್ಕೆ ಎಷ್ಟೋ ಸರಿ ಸಾಧನೆ ಜೊತೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಉದ್ಭವ ಆಗುತ್ತೆ. ಇವತ್ತು ಜನರಲ್ಲಿ ಈಗಾಗಲೇ ತಮ್ಮಲ್ಲೆಲ್ಲ ಒಂದು ನಿರೀಕ್ಷೆ ಇದೆ. ಅಂದರೆ ನಮ್ಮ ಸೇವೆ ಇನ್ನೂ ರಾಷ್ಟ್ರಮಟ್ಟದಲ್ಲಿ ಆಗಬೇಕು ಅನ್ನುವ ಹಂಬಲ ಇದೆ. ಇದರ ಬಗ್ಗೆ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೇನೆ, ಅದು ಯಾವ ರೀತಿ ಅಂದ್ಬಿಟ್ಟು ಇದು ಮಾಡಬೇಕಾಗುತ್ತೆ. ಹಾಗೆಯೇ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ತಾಯಿಯ ಹೃದಯ ಇರಬೇಕಾಗುತ್ತೆ, ಮಗುವಿನ ಮನಸ್ಸು ಇರಬೇಕಾಗುತ್ತೆ, ಬಹಳ ಮುಖ್ಯವಾದದ್ದು. ಯಾಕೆಂದರೆ ತಾಯಿ ಹೃದಯ ಅಂದರೆ ತಾಯಿಂದರಿಗೆ ಇರಬೇಕು ಅಂತ ಏನಿಲ್ಲ, ಅದು ಪ್ರತಿಯೊಬ್ಬ ಪ್ರಜೆಗೂ ಇರಬೇಕಾಗುತ್ತೆ ತಾಯಿ ಹೃದಯ. ಯಾಕೆಂದರೆ ತಾಯಿ ಹೃದಯ ಅಂದರೆ ಅದಕ್ಕೊಂದು ಸಣ್ಣ ಕಥೆನೇ ಹೇಳ್ತಾರೆ. ಒಬ್ಬ ಹುಡುಗ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ. ಆ ಹುಡುಗಿ ಹೇಳುತ್ತೆ, ನೀನು ನಿಜವಾಗೂ ನನ್ನ ಪ್ರೀತಿಸಾದರೆ ನಿಮ್ಮ ತಾಯಿ ಹೃದಯ ತಂದು ನನಗೆ ಕೊಡು ಅಂತ. ನಮ್ಗೆ ಯಾರೂ ಕೇಳಿಲ್ಲ, ಬಟ್ ಅದು ಹೇಳ್ತಾ ಇದ್ದೀನಿ. ಸೊ ಅವನು ನೇರವಾಗಿ ಹೋಗಿ
ಎದೆಯನ್ನು ಸೀಳಿ ಆ ಹೃದಯವನ್ನು ಕೈಲಿಟ್ಕೊಂಡು ಪ್ರೇಯಸಿ ಹತ್ರ ಓಡ್ತಾ ಇರ್ತಾನೆ. ಆಗ ಹೃದಯ ಇನ್ನೂ ಮಿಡಿತಾ ಇರುತ್ತೆ, ತಾಯಿ ಹೃದಯ. ಆಗ ಹೃದಯ ಹೇಳುತ್ತಂತೆ, ಮಗ ನೀನು ನಿಧಾನಕ್ಕೆ ಹೋಗು, ಅಲ್ಲದಿದ್ರೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಹೃದಯ, ಆಗ ನಿನ್ನ ಪ್ರೇಯಸಿ ಕೊಡೋಕ್ಕಾಗಲ್ಲ ಅಂತ. ಸೊ ಅದರಿಂದ ತಾಯಿ ಹೃದಯ ಬಹಳ ಮುಖ್ಯವಾದದ್ದು. ನಂತರ ನಾವು ಚಿಕಿತ್ಸೆಯನ್ನು ಕೊಡತಕ್ಕಂಥ ಸಂದರ್ಭದಲ್ಲಿ ರೋಗಿಯ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಆರ್ಥಿಕ ಪರಿಸ್ಥಿತಿಯ ಚೌಕಟ್ಟಿನಲ್ಲಿ ಎಷ್ಟು ಒಳ್ಳೆಯ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ನಾವು ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ಇದು ವೈದ್ಯರಿಗೆ ಬೇಕಾದಂಥ ಒಂದು ಮಾನವೀಯತೆ ಬಹಳ ಮುಖ್ಯ. ಏಕೆಂದರೆ ಕಡಿಮೆ ದುಡ್ಡಲ್ಲೂ ಒಳ್ಳೆ ಚಿಕಿತ್ಸೆ ಕೊಡ್ಬೋದು, ಜಾಸ್ತಿ ದುಡ್ಡಲ್ಲೂ ಜಾಸ್ತಿ ನೋಡಿ. ಈಗ ಫ್ಲೈಟಲ್ಲಿ ನಾವು ಫಸ್ಟ್ ಕ್ಲಾಸ್ ಇದೆ ಅಥವಾ ಇದು ಎಕ್ಸಿಕ್ಯೂಟಿವ್ ಕ್ಲಾಸ್ ಇದೆ, ಎಕಾನಮಿ ಕ್ಲಾಸ್ ಇದೆ, ಏರ್ ಕ್ರ್ಯಾಶ್ ಆದರೆ ಎಲ್ಲರೂ ಹೋಗೋದೇನೆ. ಸೊ ಅದಕ್ಕೋಸ್ಕರ ರೋಗಿಗೆ ನಾವು ಇದು ಚಿಕಿತ್ಸೆ ಅವಶ್ಯಕತೆ ಇಲ್ಲ ಅಂದರೆ ನಾವು ಚಿಕಿತ್ಸೆ ಮಾಡಬಾರ್ದು. ನಾವು ಏನೇ ಚಿಕಿತ್ಸೆ ಮಾಡಿ ಅವನು ಬದುಕೋದಿಲ್ಲ ಅಂತ ಗೊತ್ತಾದರೆ ಆತನನ್ನು 30 ದಿವಸ 40 ದಿವಸ ವೆಂಟಿಲೇಟ್ರಲ್ಲಿಟ್ಟು 30 ಲಕ್ಷ 40 ಲಕ್ಷ ಬಿಲ್ ಮಾಡಿ ಅದರ ಬದಲು ಕುಟುಂಬದ ಸದಸ್ಯರೊಡನೆ ನಾವು ಮುಕ್ತವಾಗಿ ಮಾತಾಡಬೇಕಾಗತ್ತೆ. ಏನು ನಾವು ಚಿಕಿತ್ಸೆ ಮಾಡಿದರೂ ಬದುಕೋದಿಲ್ಲ, ನೀವು ನಿರ್ಧಾರ ತಗೊಳ್ಳಿ ಅಂತ. ಅಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ಸತ್ತವನು ಸತ್ತ, ಇದ್ದರೂ ಆರ್ಥಿಕವಾಗಿ ಸತ್ತಂತೆ. ಅದರಿಂದ ಇದು ಬಹಳ ಮುಖ್ಯವಾದದ್ದು. ಇನ್ನು ಯಾಕೆಂದರೆ ಬದಲಾವಣೆ ಅನ್ನೋದು ನಮ್ಮ ಲಾಂಛನ ಆಗಬೇಕು, ಮಾನವೀಯತೆ ಮತ್ತು ಕರುಣೆ ಅನ್ನೋದು ರಾರಾಜಿಸಬೇಕು, ಅದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. BPL ಕಾರ್ಡ್ ಇದ್ದಂಥವರಿಗೆ ಸಾಮಾನ್ಯವಾಗಿ ಚಿಕಿತ್ಸೆ ಉಚಿತವಾಗಿ ಕೊಡಬೇಕಾಗತ್ತೆ. ಆದರೆ ಕೆಲವ್ರಿಗೆ ಏನಾಗುತ್ತೆ, BPL ಕಾರ್ಡಲ್ಲಿ ಅವ್ರದ್ದು ಇನ್ಶಿಲ್ ತಪ್ಪಿರುತ್ತೆ, ಅಥವಾ ಹೆಸರು ತಪ್ಪಿರುತ್ತೆ, ಅಥವಾ ಏನೋ ನೀರು ಬಿದ್ದು ಹೋಗಿರುತ್ತೆ ಹೆಸರು, ಅಥವಾ ಈಗ ಮಗು ಹುಟ್ಟಿರುತ್ತೆ, ಅದು ಎಂಟರ್ ಆಗಿರಲ್ಲ. ಈಗ ಎಷ್ಟೋ ಜನ ಪ್ರತಿ 1,000 ಮಕ್ಕಳು ಹುಟ್ಟಿದ ಅಂಥ ಸಂದರ್ಭದಲ್ಲಿ 6 ರಿಂದ 7 ಮಕ್ಕಳಿಗೆ ಹುಟ್ಟಿನಿಂದಲೇ ಹೃದಯ ಸಂಬಂಧಿ ಕಾಯಿಲೆ ಇರುತ್ತೆ. 15 ದಿವಸದಲ್ಲೇ ಆಪ್ರೇಷನ್ ಮಾಡಬೇಕು, 20 ದಿವಸದಲ್ಲೇ ಮಾಡಬೇಕು. ಆ ಮಗು ಹೆಸರು ಅಲ್ಲಿ ಇರೋದಿಲ್ಲ ಹೊಸದಲ್ಲಿ. ಸೊ ನೀವು ಇಂಥವರಿಗೆ ನಾವು ಚಿಕಿತ್ಸೆಯ ಕೊಡೋದು ನಿಜವಾಗಿ ಕಡುಬಡವರು, ಆದರೆ ಅವರ ಹತ್ರ BPL ಕಾರ್ಡ್ ಇಲ್ಲ, ಅಥವಾ BPL ಕಾರ್ಡ್ ಇದೆ ಬಟ್ ಅದು BPL ಕಾರ್ಡು ಕೆಲವು ನ್ಯೂನತೆ ಇದೆ. ಸೊ ನಾವು ಆ ಸ್ಕೀಮ್ ಅಡಿ ಅದು ಕೊಡೋಕ್ಕಾಗಲ್ಲ, ಯಾಕೆಂದರೆ ಅಪ್ಲೋಡ್ ಆಗೋದಿಲ್ಲ, ಸ್ಕೀಮ್ ಎಲ್ಲ ಕಂಪ್ಯೂಟರೈಸ್ ಆಗಿದೆ. ಸೊ ಅಕಸ್ಮಾತು ನಾವು ನಮ್ಮ ಉತ್ಸಾಹದಲ್ಲಿ ಅಂಥವರಿಗೆ ಉಚಿತ ಚಿಕಿತ್ಸೆ ಕೊಟ್ಟರೆ ಲೆಕ್ಕ ಪರಿಶೋಧಕರಿಂದ ಸಮಸ್ಯೆ ಆಗುತ್ತೆ ನಮಗೆ. ಅದರಿಂದ ನಾವು 2008ರಲ್ಲಿ ಒಂದು ಕಾನೂನನ್ನು ಒಂದು ಮಾರ್ಪಾಡು ಮಾಡಿದ್ವಿ. ಏನು ಆಡಳಿತ ಮಂಡಳಿಯಲ್ಲಿ ಮಾಡಿದಂಥ ಕಾನೂನಂತ ಕಡುಬಡವರು, BPL ಕಾರ್ಡ್ ಇಲ್ಲದೇ ಇರತಕ್ಕಂಥ ಕಡುಬಡವರಿಗೆ ರಿಯಾಯಿತಿ ದರದಲ್ಲಿ ಅಥವಾ ಉಚಿತವಾಗಿ ಚಿಕಿತ್ಸೆ ಕೊಡತಕ್ಕಂಥ ಒಂದು ವಿಧೇಯಕವನ್ನು ಮಂಡಿಸಿ, ಅದರ ಯಾವ ರೀತಿ ಅಂದರೆ ಬಡವರನ್ನು ರಿಯಾಯಿತಿ ಚಿಕಿತ್ಸೆಗೆ ಕಣ್ಣಿನಿಂದ ಗುರುತಿಸುವಂಥದ್ದು, ಐಬಾಲ್ ಅಸೆಸ್ಮೆಂಟ್ ಅಂತ. ನನ್ನ ಅರ್ಥದಲ್ಲಿ ಈ ಬಡತನವನ್ನು ಕಣ್ಣಿನಿಂದ ಗುರುತಿಸ್ತಕ್ಕಂಥ ಮಾನದಂಡ ಏನಿದೆ ಅಂದರೆ ನಿಮ್ಮ BPL ಕಾರ್ಡ್ಗಿಂತ ಬಹಳ ಶ್ರೇಷ್ಠವಾದದ್ದು. ಇವತ್ತು ನಮ್ಮ ಭಾರತ ದೇಶದಲ್ಲಿ 30% ಶ್ರೀಮಂತರ ಹತ್ರ BPL ಕಾರ್ಡ್ ಇದೆ. ಮೊನ್ನೆ ಒಬ್ಬರು ಬಂದಿದ್ರು, ಈಗ ಒಂದು ತಿಂಗಳಿಂದ ಬಂದಿದ್ರು, ಯಾಕೆ ಲೇಟ್ ಆಯಿತು ಅಂತ. ಜೇಬಿಂದ BPL ಕಾರ್ಡ್ ತೆಗೆದ್ರು. ಯಾಕೆ ಲೇಟ್ ಆಯಿತು ಅಂದರೆ ಫ್ಲೈಟಲ್ಲಿ ಬಂದೆ ಸರ್, ಲೇಟ್ ಆಯಿತು ಅಂತ. ಸೊ ಅದರಿಂದ ಈ ರೀತಿ ನಿಮ್ಮ ಅದರ ರೂಲ್ ಬುಕ್ ಏನು ಹೇಳುತ್ತೆ, BPL ಕಾರ್ಡ್ ಇಲ್ಲದೆ ಇದ್ದರೆ ಉಚಿತ ಚಿಕಿತ್ಸೆ ಆಗಲ್ಲ ಅಂತ. ಆದರೆ ಮಾನವೀಯತೆ ಬುಕ್ ಏನು ಹೇಳುತ್ತೆ, ಪ್ರಾಣ ಉಳಿಸು ಅವ್ರನ್ನ ಇದು ಮಾಡು ಅಂತ. ಅದರಿಂದ ಆ ರೀತಿ ನಾವು ಕೆಲಸವನ್ನು ಮಾಡಬೇಕಾಗತ್ತೆ. ಹೀಗೆ ಅಂದರೆ ವೈದ್ಯರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಇವತ್ತು ಸಾರ್ವಜನಿಕ ಕ್ಷೇತ್ರದಲ್ಲೂ ಆಗ್ಬೋದು ಅಥವಾ ಈ ಸಮಾಜದಲ್ಲೂ ಆಗ್ಬೋದು, ನಾವು ನಮ್ಮ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತು ವಾಯು ಮಾಲಿನ್ಯ ಅಂತ ಹೇಳ್ತೇವೆ, ನೀರಿನ ಮಾಲಿನ್ಯ ಅಂತ ಹೇಳ್ತೇವೆ, ಆಹಾರದ ಮಾಲಿನ್ಯ ಅಂತ ಹೇಳ್ತೇವೆ. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಇವತ್ತು ನಾಲಿಗೆಯ ಮಾಲಿನ್ಯ ಕೂಡ ನಾವು ನೋಡ್ತಾ ಇದ್ದೇವೆ, ಮನಸ್ಸಿನ ಮಾಲಿನ್ಯಗಳನ್ನು ಕೂಡ ನೋಡ್ತಾ ಇದ್ದೇವೆ. ಯಾಕೆಂದರೆ ನಾಲಿಗೆಗೆ ಗಾಯ ಆದರೆ ಮಾಯುತ್ತೆ, ಆದರೆ ನಾಲಿಗೆಯಿಂದ ಬೇರೆಯವರಿಗೆ ಆಗೋ ಗಾಯ ಮಾಯೋದಿಲ್ಲ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ವೈದ್ಯಕೀಯ ಕ್ಷೇತ್ರ ಆಗ್ಬೋದು, ಯಾವುದೇ ಕ್ಷೇತ್ರ ಆಗ್ಬೋದು, ಅಂದರೆ ನಾವು ಬೇರೆಯವರ ನೆನಪಿನಲ್ಲಿ ಉಳಿಯತಕ್ಕಂಥ ಒಂದು ಕೆಲಸವನ್ನು ಮಾಡುವಂಥದ್ದು ಒಳ್ಳೆಯ ಸಾಧನೆಯೇ.
ನಾವು ಅನ್ಕೋಬೋದು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರೇ ದೊಡ್ಡ ದೊಡ್ಡ ಸಾಧನೆ ಮಾಡೋಲಿಕ್ಕೆ ಸಾಧ್ಯ ಅಂತ. ಇವತ್ತು ಈಗ ಪುನೀತ್ ಅವ್ರು ಮಾಡಿದ್ದು, ಅವರು ಚಿತ್ರ ಬಿಡಿಸಿದ್ದು ಒಂದು ದೊಡ್ಡ ಸಾಧನೆ. ಸೊ ಹೀಗಾಗಿ ನಾವು ಈ ರೀತಿ ಕೆಲಸ ಮಾಡಬೇಕಾಗತ್ತೆ. ಹಾಗೆಯೇ ಯಾವತ್ತೂ ಅಷ್ಟೇ ನಾವು ಈ ವೃತ್ತಿಯಲ್ಲಿ ಅಥವಾ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಕಣ್ಣೀರು ಮತ್ತು ಬೆವರು, ಬಡವರ ಕಣ್ಣೀರು ಮತ್ತು ಬಡವರ ಈ ಬೆವರಿಗೆ ಬಹಳ ಮಹತ್ವ ಇದೆ ಅಂತ, ಬಹಳ ಮುಖ್ಯ. ಯಾಕೆ ನೋಡಿ, ಕಣ್ಣೀರಲ್ಲಿ 1%, ಅಂದರೆ ನಾನು ಹೇಳೋದು ಕಷ್ಟ ಕಾಲದಲ್ಲಿ ಇದ್ದಂಥವ್ರಿಗೆ ಬೇರೆ ಬೇರೆ ಕಾರಣಕ್ಕೆ ಕಣ್ಣೀರು ಇರ್ಬೋದು, ಅದರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ಅಂದರೆ ಒಬ್ಬ ಇದು ಅಸಹಾಯಕತೆ ಇದ್ದಂಥ ಮನುಷ್ಯನಿಗೆ ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ, ಯಾಕೆಂದರೆ ಆ ಕಣ್ಣೀರು ನನ್ನ ಅರ್ಥದಲ್ಲಿ 1% ನೀರಿರುತ್ತೆ, 90% ನೋವು ಇರುತ್ತೆ, ಭಾವನೆ ಇರುತ್ತೆ. ಯಾಕೆಂದರೆ ರೋಗಿಗಳು ಬಂದಂಥ ಅವರಾಗಲೇ ನೊಂದು ಬಂದಿರ್ತಾರೆ, ಅವರನ್ನು ಎಂದೂ ನೋಯಿಸಬಾರ್ದು. ನಾವು ಆಸ್ಪತ್ರೆಗಳನ್ನು ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಲಿಕೆ ಮಾಡ್ತೇವೆ. ದೇವಸ್ಥಾನಕ್ಕೆ ದೇವಸ್ಥಾನಕ್ಕಿಂತ ಪವಿತ್ರವಾದಂಥ ಸ್ಥಳ ಅಂದರೆ ನನ್ನ ಅರ್ಥದಲ್ಲಿ ಆಸ್ಪತ್ರೆಗಳು. ಯಾಕೆಂದರೆ ಬಹುಶಃ ಆಸ್ಪತ್ರೆಯ ಗೋಡೆಗಳು ಹೆಚ್ಚು ಪ್ರಾರ್ಥನೆಯನ್ನು ಕೇಳಿಸ್ಕೊಂಡಿರ್ತವೆ ದೇವಸ್ಥಾನಗಳಿಗಿಂತ. ಇದು ರಂಗನಾಥ್ ಅವರು ಕೂಡ ಮೊನ್ನೆ ಹೇಳಿದ್ದಾರೆ, ನೀವು ದೇವಸ್ಥಾನಗಳಿಗೆ ಹೋಗಿ ಎಷ್ಟು ಹಣವನ್ನು ಹಾಕಿದರೂ ಕೂಡ, ಹುಂಡಿಗೆ ಹಾಕಿದರೂ ಕೂಡ ನಿಮ್ಮನ್ನು ಭಕ್ತರು ಅಂತ ಮಾತ್ರ ಕರೀತಾರೆ. ಆದರೆ ನೀವು ಬಡವರಿಗೆ, ಕಷ್ಟದಲ್ಲಿದ್ದರವರಿಗೆ ಕಣ್ಣೀರನ್ನು ಒರೆಸಿದರೆ ನಿಮ್ಮನ್ನು ದಾನಿಗಳು ಅಂತ ಹೇಳ್ತಾರೆ. ನಾವೆಲ್ಲ ಭಿಕ್ಷುಕರೇ. ಶ್ರೀಮಂತರು ಹೋಗಿ ಗರ್ಭಗುಡಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಬಡವರು ದೇವಸ್ಥಾನದ ಹೊರಗೆ ಪ್ರಾರ್ಥನೆ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಸೊ ಹೀಗಾಗಿ ಇವತ್ತು ನಾವು ಇವತ್ತು ಬಹಳ ಮನಸ್ಸಿಗೆ ನನಗೆ ಸಂತೋಷ ಆಗಿದೆ. ಯಾಕೆಂದರೆ ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಈಗ 18 ವರ್ಷದಿಂದ ಇದನ್ನೆಲ್ಲ ನಾನು ನೋಡಿದರೆ ನಿಜವಾಗ್ಲೂ ಇದು ಹೇಗೆ ಮಾಡೋಕ್ಕಾಯಿತು. ಪ್ರತಿದಿನ ಹೊಸದನ್ನು ಮಾಡಿದ್ದೇನೆ. ಇದಕ್ಕೆ ನನ್ನ ಮೊದಲನೇ ಹೆಂಡತಿನೇ ಈ ಆಸ್ಪತ್ರೆ ಆಗಿತ್ತು, ಎರಡನೇ ಹೆಂಡತಿ ಅನ್ಸೂಯ ಆಗಿದ್ರು ನನಗೆ. ಅದರಿಂದ ಅವರನ್ನು ನಾನು ಬಹಳ ಯಾಕೆಂದರೆ ಎಲ್ಲ ಹೇಳ್ತಾರೆ, ಒಬ್ಬ ಯಶಸ್ವಿ ಗಂಡಸು ಹಿಂದೆ ಹೆಂಡತಿ ಇರ್ತಾರೆ ಅಂತ. ಅವರು ಹಿಂದೆ ಇಲ್ಲ, ನನ್ನ ಜೊತೆಯಾಗೇ ಇದ್ದಾರೆ. ಇದು ಬಹಳ ಮುಖ್ಯವಾದದ್ದು. ಅಂದರೆ ಇದು ಎಲ್ಲ ಈ ಸಹಕರಿಸಿದ ಪ್ರತಿಯೊಬ್ಬರನ್ನು ಕೂಡ ನಾನು ಇವತ್ತು ನೆನಪು ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಯಾವತ್ತೂ ಅಷ್ಟೇ ಒಂದು ಸಣ್ಣ ಕೃತಜ್ಞತೆ ಅನ್ನೋದು ಬಹಳ ಮುಖ್ಯವಾದದ್ದು. ಯಾರಾದರೂ ಒಂದು ಸಣ್ಣ ಸಹಾಯ ಮಾಡಿದರೂ ಕೂಡ ನಾವು ಅವರನ್ನು ನೆನಪು ಮಾಡ್ಕೋಬೇಕಾಗತ್ತೆ. ಇವತ್ತು ನಾವು ಹೇಳ್ತೇವೆ ಸಾಮಾನ್ಯ ಜ್ಞಾನ ಬಹಳ ಮುಖ್ಯವಾದದ್ದು ನಮ್ಮ ಕ್ಷೇತ್ರದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ. ಇವತ್ತು ಏನಾಗಿದೆ, ಬಹುಶಃ ನಾನು 2-3 ನಿಮಿಷ ತಗೊತೇನೆ, ಯಾಕೆಂದರೆ ಪೂಜ್ಯರು ಮಾತಾಡಬೇಕಾಗಿದೆ, ಈಗಾಗಲೇ ಸಮಯ ಕೂಡ ಆಗಿದೆ. ಇವತ್ತು ಇದು ಏನಕ್ಕೆ ನಾನು ಈ ಹೃದ್ರೋಗ ಕ್ಷೇತ್ರದಲ್ಲಿ ಇದನ್ನು ಕೇವಲ ಬೆಂಗಳೂರಿಗೆ ಸೀಮಿತವಾಗಿರಬಾರ್ದು, ಇದು ರಾಜ್ಯಾದ್ಯಂತ ಇದನ್ನು ಮಾಡಬೇಕು ಅನ್ನುವ ಮೂಲ ಉದ್ದೇಶ ಏನಪ್ಪ ಅಂದರೆ, ಇವತ್ತು ಭಾರತ ದೇಶದಲ್ಲಿ 35% ಸಾವುಗಳು ಈ ಹೃದಯಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಆಗ್ತಾ ಇದೆ. 30% ಹೃದಯಘಾತ 45 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ. ಒಂದು ಕಾಲ ಇತ್ತು, ಮಕ್ಕಳು ಹಿಂದೆ ತಂದೆ ತಾಯಿಗಳನ್ನ ಈ ಚಿಕಿತ್ಸೆಗೆ ಕರ್ಕೊಬರ್ತಾ ಇದ್ರು. ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನು ಈ ಕಾಯಿಲೆಗೆ ಚಿಕಿತ್ಸೆಗೆ ಕರ್ಕೊಂಬರ್ತಾ ಇದ್ದಾರೆ. ಅದರಿಂದ ಈ ಗುಣಮಟ್ಟದ ಚಿಕಿತ್ಸೆಯನ್ನು ಜನರ ಬಾಗಿಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು ಮೈಸೂರಿನಲ್ಲಿ ಮಾಡಿದ್ವಿ. ನಂತರ ಗುಲ್ಬರ್ಗಾದಲ್ಲಿ ಕೂಡ ಈಗಾಗಲೇ ಸುಮಾರು 7 ವರ್ಷದ ಇದೆ. ಇನ್ನು ಹೊಸ ಗುಲ್ಬರ್ಗಾ ಜಯದೇವ ಆಸ್ಪತ್ರೆ 371 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಬಹುಶಃ ಇನ್ನೊಂದು 3-4 ತಿಂಗಳಲ್ಲಿ ಅದು ಕೂಡ ಉದ್ಘಾಟನೆ ಆಗುತ್ತೆ. ಯಾಕೆಂದರೆ ಅಲ್ಲಿ ಆ ಭಾಗದಲ್ಲಿ ಏನಾಗಿತ್ತು, ನನಗೆ ಹಲವಾರು ಜನ ಪತ್ರ ಬರೆದಿದ್ದಾರೆ, ಸರ್ ನಿಮ್ಮ ಜಯದೇವ ಬರೋದಕ್ಕೆ ಮೊದಲು ಗುಲ್ಬರ್ಗಾದಲ್ಲಿ ನಾವು ಒಡವೆ ಮಾರ್ತಾಯಿದ್ವಿ, ಹೊಲ ತೋಟ ಮಾರ್ತಾಯಿದ್ದು, ಹೈದರಾಬಾದಿಗೆ ಚಿಕಿತ್ಸೆಗೆ ಹೋಗ್ತಾಯಿದ್ವಿ, ಇವತ್ತು ಅಲ್ಲೇ ಸಿಗ್ತಾ ಇದೆ ನಮಗೆ. ಅದರಿಂದ ಬಹುಶಃ ಇಲ್ಲಿಗಿಂತ ಇನ್ನೂ ಹೆಚ್ಚು ಅವಶ್ಯಕತೆ ಇತ್ತು ಅಂತ ನನ್ನ ಭಾವನೆ. ಯಾಕೆಂದರೆ ನಾವು ಹೆಚ್ಚು ಕಾಲ ಬದುಕಬೇಕಾದ್ರೆ
ಹೆಚ್ಚು ಜನರಿಗೆ ಸಹಾಯ ಮಾಡಬೇಕು. ಯಾವುದು ನಿಜವಾದ ಸಹಾಯ ಅಂದರೆ, ಯಾರಿಗೆ ಸಹಾಯ ಮಾಡ್ತೀವಿ ನಾವು ಅವರಿಂದ ನಮಗೆ ಪುನಃ ಏನು ವಾಪಸ್ ಸಹಾಯ ಆಗಲ್ಲ ಅಂತ ಸ್ಥಿತಿಯಲ್ಲಿ ನಾವು ಅಂಥವ್ರಿಗೆ ಸಹಾಯ ಮಾಡಿದರೆ ಅದು ನಿಜವಾದ ಸಹಾಯ. ಸೊ ಅದಕ್ಕೆ ಹೇಳ್ತೀವಿ ಇಂಗ್ಲೀಷಲ್ಲಿ, ಡೂಯಿಂಗ್ ಗುಡ್ ಟು ಅದರ್ಸ್ ಈಸ್ ನಾಟ್ ಜಸ್ಟ್ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ ಎ ಜಾಯ್, ಇಟ್ ಇನ್ಕ್ರೀಸಸ್ ಯುವರ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಸೊ ನಂತರ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಪದೇ ಪದೇ ಹೇಳ್ಕೋಬಾರ್ದು, ಅದು ಕೂಡ ಸರಿ ಇಲ್ಲ. ಯಾಕೆಂದರೆ ಇವತ್ತು ಇದನ್ನೆಲ್ಲ ಮಾಡಲಿಕ್ಕೆ ನನಗೆ ಹಲವಾರು ಬಾರಿ ಕೇಳಿದರೆ ಯಾರು ಪ್ರೇರಣೆ ಅಂದರೆ, ನನಗೆ ಈ ಪ್ರೇರಣೆನೇ ಈ ಬಡ ರೋಗಿಗಳೇ ನನ್ನ ಪ್ರೇರಣೆ, ಹಲವಾರು ಬಾರಿ ಹೇಳಿದ್ದೇನೆ. ಯಾಕೆಂದರೆ ಇವತ್ತು ಈ BPL ಕಾರ್ಡ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಜನ ಈ ಡಿಸ್ಕೌಂಟ್ ಕೇಳ್ತಾರೆ. ಮಂಜುನಾಥ್, ಈಗ ಒಂದು ಸಂಸ್ಥೆ ಚೆನ್ನಾಗಿ ನಡಿಬೇಕಾದ್ರೆ ಬಹಳ ಮುಖ್ಯವಾದದ್ದು ಅಲ್ಲಿ ಕೆಲಸ ಮಾಡತಕ್ಕಂಥ ವಾತಾವರಣ ಬಹಳ ಮುಖ್ಯವಾದದ್ದು. ನಂತರ ಉದಾರ ಮನಸ್ಸಿರಬೇಕಾಗತ್ತೆ ಮತ್ತು ಎಲ್ಲ ನಮ್ಮ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ನಾವು ಕೆಲಸ ಸಲಹೆ ಬಹಳ ಮುಖ್ಯವಾದದ್ದು. ಹೀಗಾಗಿ ಇವತ್ತು ನಿಜವಾಗ್ಲೂ ನನಗೆ ಬಹಳ ಸಂತೋಷವಾಗಿದೆ. ಸೊ ಇವತ್ತು ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಸೊ ಇದರ ನಿಜವಾಗ್ಲೂ ಈ ಪ್ರಶಸ್ತಿಗಳು ಮತ್ತು ಸನ್ಮಾನಗಳು ಇನ್ನೂ ಹೆಚ್ಚು ಜವಾಬ್ದಾರಿಯನ್ನು ಹೊರಿಸುತ್ತೆ ಅಂತ ನನ್ನ ಭಾವನೆ. ಇದು ಏನೋ ಒಂಥರ ತೂಕ ಜಾಸ್ತಿ ಆದಂಗೆ ಆಗುತ್ತೆ. ಅಂದರೆ ಸಾಧನೆ ಇದು ಕೂಡ ತೂಕ ಜಾಸ್ತಿ ಆಗುತ್ತೆ. ನೋಡ್ಬೋದು ನಾವು ಈ ತೂಕ, ಶರೀರದ ತೂಕ ಜಾಸ್ತಿ ಆದರೆ ನಾವು ಸಾಮಾನ್ಯವಾಗಿ ವ್ಯಾಯಾಮ ಅಂತ ಹೇಳ್ತೀವಿ, ವ್ಯಾಯಾಮ ಮಾಡಬೇಕು ಅಂತ. ಮನಸ್ಸಿನ ತೂಕ ಜಾಸ್ತಿ ಆದಾಗ ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಈ ಜೇಬಿನ ತೂಕ ಜಾಸ್ತಿ ಆದಾಗ ದಾನ ಮಾಡಬೇಕು ಅಂತ ನಾವು ಹೇಳ್ತೇವೆ. ಸೊ ಅದರಿಂದ ಇವತ್ತು ರಂಗನಾಥ್ ಅವರು ಮಾತಾಡಬೇಕಾದ್ರೆ ಬಹಳ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನೋಡೋಣ. ಯಾಕೆಂದರೆ ಈಗ ಎಷ್ಟೋ ಸರಿ ಜನರ ಆಶೋತ್ತರಕ್ಕೆ, ಜನರ ಬಯಕೆಗೆ ಕೂಡ ನಾವು ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕಾಗ್ಬೋದೇನೋ ಅಂತ ನೋಡೋಣ ಅಂತ ಹೇಳಿ ಇನ್ನೂ ಅದ್ರ ಬಗ್ಗೆ ನಿರ್ಧಾರ ತೆಗೆದುಕೊಂಡಿಲ್ಲ. ಸೊ ಹೀಗಾಗಿ ಇವತ್ತು ನಿಜವಾಗ್ಲೂ ನಮ್ಮನ್ನು ಮತ್ತು ನಮ್ಮ ಕುಟುಂಬದವರನ್ನು ಆಶೀರ್ವಾದ ಮಾಡಿದ್ದೀರಿ. ಇವತ್ತು ಅದರಲ್ಲೂ ಪೂಜ್ಯರ ಸನ್ನಿಧಿಯಲ್ಲಿ ಇವತ್ತು ನಮಗೆ ಆಶೀರ್ವಾದ ಆಗಿದೆ. ಯಾಕೆಂದರೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯ. ಗುರಿ ಮುಟ್ಟಬೇಕಾದ್ರೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯ. ಸೊ ಹೀಗಾಗಿ ಇವತ್ತು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇವತ್ತು ಹೃದಯದ ಮಾಡೆಲ್ ಕೂಡ ಕೊಟ್ಟಿದ್ದೀರಾ. ಯಾಕೆಂದರೆ ಹೃದಯ ಒಂದು ಅದ್ಭುತವಾದಂಥ ಒಂದು ಅಂಗ. ಯಾಕೆಂದರೆ ಯಾಕೆ ಹೃದಯದಲ್ಲಿ ಹೃದಯ ಇದೆ ಅಂತ ನನ್ನ ಭಾವನೆ. ಹೃದಯದಲ್ಲಿ ಹೃದಯ ಇರುತ್ತಂತೆ. ಯಾಕೆಂದರೆ ಹೃದಯ ಪ್ರತಿ ನಿಮಿಷ, ಒಂದು ದಿವಸದಲ್ಲಿ 1,00,000 ಬಾರಿ ಮಿಡಿಯುತ್ತೆ ಹೃದಯ. ಪ್ರತಿ ಒಂದು ದಿನದಲ್ಲಿ 1,00,000 ಬಾರಿ ಹೃದಯ ಮಿಡಿಯುತ್ತೆ. 7,000 ಲೀಟರಷ್ಟು ಬ್ಲಡ್ಡನ್ನು ಅದು ಪಂಪ್ ಮಾಡುತ್ತೆ. ಆದರೆ ಹೃದಯ ಮಹಾದಾನಿ. ಅದಕ್ಕೋಸ್ಕರ ನಾವು ಹೃದಯವಂತ ಅಂತ ಹೇಳ್ತೀವಿ ನಾವು. ಇವತ್ತು ಕೇವಲ 5% ರಕ್ತವನ್ನು ಅದು ಮಾತ್ರ ಉಪಯೋಗಿಸ್ಕೊಳ್ಳುತ್ತೆ. ಇನ್ನು 95% ರಕ್ತವನ್ನು ಬೇರೆ ಬೇರೆ ಅಂಗಗಳಿಗೆ ಅದು ದಾನ ಮಾಡುತ್ತೆ. ಅದರಿಂದ ಇವತ್ತು ನಮ್ಮ ದೇಶದಲ್ಲಿ ಬುದ್ಧಿವಂತರಿದ್ದಾರೆ ಸರಿ, ಬುದ್ಧಿವಂತರಿದ್ದರೆ ಸಾಲದು, ಹೃದಯವಂತರ ಸಂಖ್ಯೆ ಜಾಸ್ತಿ ಆಗಬೇಕು, ಬಹಳ ಮುಖ್ಯ. ದೃಷ್ಟಿ ಇದ್ದರೆ ಸಾಲದು, ದೂರದೃಷ್ಟಿ ಇರಬೇಕಾಗುತ್ತೆ. ಕೌಶಲ್ಯತೆ ಇದ್ದರೆ ಸಾಲದು, ಕರುಣೆ ಇರಬೇಕಾಗುತ್ತೆ. ಮತ್ತು ಇವತ್ತು ಗಣಕೀಕರಣ ಅಂತ ಹೇಳ್ತೇವೆ. ಗಣಕೀಕರಣ ಇದ್ದರೆ ಸಾಲದು, ಸರಳೀಕರಣ ಆಗಬೇಕು ವ್ಯವಸ್ಥೆ. ಹೀಗಾಗಿ ನಾವು ಜನರಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ, ಅದಕ್ಕಿಂತ ಖುಷಿ ಅನ್ನುವ ಮನೋಭಾವದಿಂದ ನಾನು ಎಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ಬೇಡ್ಕೊತೇನೆ. ನಮಸ್ಕಾರ.